7 ತಾಸು ಬದುಕುವಂತ ಹೂವೇ ಸಂತೋಷವಾಗಿರುವಾಗ 70 ವರ್ಷ ಬದುಕುವಂತ ನಾವೇ ತಲೆ ಕೆಡಿಸ್ಕೋಬೇಕು. 100 ಕೋಟಿ ರೂಪಾಯಿಯಷ್ಟು ಬೆಲೆಯ ಇನ್ಶೂರೆನ್ಸ್ ಅನ್ನ ಮಾಡಿಸಿರುವಂತವ್ರು ನಮ್ಮ ಇಂದ್ರಪ್ರಕಾಶ್ ರೆಡ್ಡಿ. ಆಕ್ಚುಲಿ ನಾನು ಟ್ರಾಕ್ಟರ್ ಮೆಕ್ಯಾನಿಕ್. ತಾವು ಓದಿದ್ದು SLC ಮಾತ್ರನೇ ಸರ್. ಮ್ಯಾನ್ಯುವಲ್ ಟರ್ನ್ ಓವರ್ 1.5 ಕೋಟಿ 2 ಕೋಟಿ ಇರುತ್ತೆ ಸರ್. ಎಂಟೈರ್ ಬೆಂಗಳೂರು ಎಲ್ಲ ಸುತ್ತಮುತ್ತಲ ಆಲ್ ಓವರ್ ಇಂಡಿಯಾ ಎಲ್ಲ UK USA ದುಬೈ ಎಲ್ಲ ಇದಾರೆ ಸರ್ ನನ್ನ ಕಸ್ಟಮರ್ಸ್. ಆದ್ರೆ ಎಂಟೈರ್ ಡಿಸ್ಟ್ರಿಕ್ಟ್ ಗೆ ನಾನು ಒಬ್ಬನೇ ಈ ತರ ಫುಲ್ ಫ್ಲೆಡ್ಜ್ ಆಫೀಸ್ ಮಾಡಿರೋದು ಸರ್. ಪ್ರತಿಯೊಂದು ಒಬ್ಬರಿಗೂ ಮನುಷ್ಯನಿಗೆ ಗೋಲ್ ಅನ್ನೋದಿರುತ್ತೆ. ಗೋಲ್ ಇಲ್ದಿರ ಇದ್ರೆ ಈಗ ಬೋರ್ಡ್ ಇಲ್ದೇ ಇರೋ ಬಸ್ ಅಂತ ಅಂತೀವಿ. ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಹೌದು, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ನಾನು ಇರುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಸ್ನೇಹಿತರೆ. ಕೋಲಾರ ಜಿಲ್ಲೆ ಅಂದರೆ ನಮ್ಮ ಕರ್ನಾಟಕದ ಗಡಿ ಭಾಗ. ಆದರೆ ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ KGFನ ಚಿನ್ನದ ಗಣಿ ಪ್ರಖ್ಯಾತ. ಅದ್ರ ಜೊತೆಗೆ ಶ್ರೀನಿವಾಸಪುರ ತಾಲೂಕು ಅಂದರೆ ಸ್ನೇಹಿತರೆ ನೋಡಿ, ಮಾವಿನ ಹಣ್ಣಿಗೆ ವರ್ಲ್ಡ್ ಫೇಮಸ್ ಸ್ನೇಹಿತರೆ. ಇಲ್ಲಿ ಸಿಗುವಂಥ ಅದ್ಭುತವಾದ ಮಾವಿನ ಹಣ್ಣು ಇಡೀ ವಿಶ್ವಕ್ಕೆ ರಫ್ತಾಗುವಂತಹ ನಾಡು ಸ್ನೇಹಿತರೆ. ನಾವು ಇಲ್ಲಿಗಿದ್ದೀವಿ. ಬನ್ನಿ, ನಾವೀಗ ಮಾತನಾಡಿಕೊಟ್ಟಿರುವಂಥದ್ದು ಇಂದ್ರಪ್ರಕಾಶ್ ರೆಡ್ಡಿ ಅವರ ಬಗ್ಗೆ ಸ್ನೇಹಿತರೆ. ಎಂತಹ ಮೋಟಿವೇಶ್ನಲ್ ಸ್ಟೋರಿ, ಎಂತಹ ಪ್ರೇರಣಾತ್ಮಕವಾದ ಕಥೆ ಅಂತಂದರೆ ಸ್ನೇಹಿತರೆ, SLC ಓದಿದ ಒಬ್ಬ ಹುಡುಗ, ಸಾಮಾನ್ಯ ಬಡ ಕುಟುಂಬದ ಒಬ್ಬ ಹುಡುಗ, LIC ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಬ್ಬ ಏಜೆಂಟಾಗಿ ಇಡೀ ಕೋಲಾರ ತಾಲೂಕಿಗೆ ನಂಬರ್ 1 ಪಾಲಿಸಿ ಮಾಡಿಸಿದಂತಹ ಒಬ್ಬ ಏಜೆಂಟ್ ಆದಂತಹ ಕತೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, 100 ಕೋಟಿ ರೂಪಾಯಿಯಷ್ಟು ಬೆಲೆಯ ಇನ್ಶೂರೆನ್ಸನ್ನು ಮಾಡಿಸಿರುವಂಥವ್ರು ನಮ್ಮ ಇಂದ್ರಪ್ರಕಾಶ್ ರೆಡ್ಡಿ. ಏನವರ ಕಥೆ, SLC ಓದಿದ ಹುಡುಗನ ಸಾಧನೆ ಏನು ನೋಡೋಣ. ಸ್ವಾಗತ ನಿಮಗೆ ಕೋಲಾರ ಜಿಲ್ಲೆಗೆ, ಶ್ರೀನಿವಾಸಪುರ ತಾಲೂಕಿಗೆ, ಮಾವಿನ ಹಣ್ಣಿನ ತಾಲೂಕಿಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಹೋಗೋಣ. ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ. ಹೇಗಿದ್ದೀರಿ? ಥ್ಯಾಂಕ್ ಯು. ಅಂತೂ ನಿಮ್ಮ ಕಾರಣಕ್ಕಾಗಿದ್ರೆ ನಾವು ಶ್ರೀನಿವಾಸಪುರಕ್ಕೆ ಬರೋಂಗಾಯ್ತು. ಇರಲಿ ಸರ್, ಸುಮಾರು ವರ್ಷಗಳಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾನೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ಇವರೇ ನಮ್ಮ ಇಂದ್ರಪ್ರಕಾಶ್ ರೆಡ್ಡಿ ಅವರು. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಇದೇ ನೀವು ನೋಡ್ತಾ ಇರೋದು ಅರ್ಥ ವೆಲ್ತ್ ಮ್ಯಾನೇಜ್ಮೆಂಟ್ ಲೈಫ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ಸ್ನೇಹಿತರೆ. ಸರ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಜನರಲ್ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ಈ ಆಫೀಸಲ್ಲಿ. ಸಾಧನೆ ಪ್ರತಿಯೊಂದು ಮನೆಗೂ ಹಳ್ಳಿಗೂ ಹೋಗ್ಬಿಟ್ಟು ಪ್ರತಿಯೊಂದು ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಅಂತ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಒಂದು ಲೈಫಲ್ಲಿ ನಾಳೆ ರಿಸ್ಕ್ ಆದರೆ ಅವ್ರ ಫ್ಯಾಮಿಲಿಗೆ ಅಂತ ಏನಾದರೂ ಒಂದು ಅಮೌಂಟ್ ಬೇಕಾಗುತ್ತೆ. ಯಾಕೆಂದರೆ ಮನೆ ಮಾಡಿರ್ತಾರೆ, ಮಕ್ಕಳು ಮಾಡಿರ್ತಾರೆ, ಮನೆ ಯಜಮಾನ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಗೆ ಸೆಕ್ಯೂರಿಟಿ ಏನೂ ಇರಲ್ಲ. ಸಾಲ ಮಾಡಿರ್ತಾನೆ, ಮನೆ ಕಟ್ಟಿರ್ತಾನೆ, ಒಂದು ಕಾರ್ ತೊಗೊಂಡಿರ್ತಾನೆ, ಗಾಡಿ ತೊಗೊಂಡಿರ್ತಾನೆ, ಎಲ್ಲ EMI ಇರುತ್ತೆ. ಸಡನ್ನಾಗಿ ರಿಸ್ಕ್ ಆದಾಗ ಆ ರಿಸ್ಕ್ನೆಲ್ಲ ಸಾಲ ಏನಿರುತ್ತೆ ಅದೆಲ್ಲ ಗಂಡ ಹೆಂಡತಿ ಮಕ್ಕಳಿಗೆಲ್ಲ ಟ್ರಾನ್ಸ್ಫರ್ ಆಗುತ್ತಲ್ಲ ಸರ್. ಆ ಟ್ರಾನ್ಸ್ಫರ್ನ ಅವಾಯ್ಡ್ ಮಾಡೋದಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ಓಕೆ. ಸೊ ಆ ಥರದ್ದು ಸುಮಾರು 100 ಕೋಟಿ ರೂಪಾಯಿಷ್ಟು ಪಾಲಿಸಿ ಸರ್. ಖಂಡಿತ ಸರ್. ಹೇಗೆ ಸರ್ 100 ಕೋಟಿ? ಸರ್, ಪ್ರತಿಯೊಂದು ಮನೆಗೆ ಹಳ್ಳಿಗೂ ಅವ್ರು ಬೇಡ ಅಂದ್ರು ಬೈದು ಕಳಿಸಿದ್ರು ನಾವು ಪಾಲಿಸಿ ಮಾಡಿಕೊಟ್ಟಿದ್ದೀವಿ ಸರ್. ಅಲ್ವಾ? ಆಕ್ಚುಲಿ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತಂದ್ರೆ ಫಸ್ಟ್ ಬೈತಾರೆ ಸರ್. ಹೋಗ, ನಿನ್ಗೇನು ಕೆಲಸ ಇಲ್ವಾ, ನೀನು ಬಂದಿದ್ಯಾ ನಮ್ಮ ದುಡ್ಡು ತಿನ್ನೋಕ್ಕೆ, ನಿಮ್ಮಲ್ಲಿ ಏನು ವರ್ಕೌಟ್ ಆಗಲ್ಲ ಅದು ಇದು ಅಂತಾರೆ. ಖಂಡಿತ ಹೇಳ್ತೀನಿ ಸರ್, ಇನ್ಶೂರೆನ್ಸ್ ಮಾಡೋದು ವರ್ಕೌಟ್ಗೆ ಅಥವಾ ದುಡ್ಡು ಮಾಡೋದಕ್ಕಲ್ಲ. ನಾಳೆ ನಾವು ರಿಸ್ಕ್ ಆದರೆ ನಮ್ಮ ಫ್ಯಾಮಿಲಿಗೆ ಏನೋ ಒಂದಷ್ಟು ಅಮೌಂಟ್ ಬರುತ್ತೆ, ಅವ್ರು ಬೀದಿಗೆ ಬರಬಾರ್ದು ಅನ್ನೋದಕ್ಕೆ ಇನ್ಶೂರೆನ್ಸ್ ಮಾಡ್ತೀವಿ ಸರ್. ಒಂಥರ ಪ್ರೊಟೆಕ್ಷನ್ ಅದು. ಹೌದು ಸರ್, ಒಂಥರ ಸೇಫ್ಟಿ. ಹೌದು. ಹೇಗಿದೆ ತೋರಿಸಿ ನಿಮ್ಮ ಆಫೀಸು? ಬನ್ನಿ ಸರ್, ನೋಡಿ ಸರ್. ನೋಡಿ ಸರ್, ಇದು ರಿಸೆಪ್ಷನ್ನು. ನಮ್ಮ ಕಸ್ಟಮರ್ಸ್ ಯಾರೇ ಬಂದರೂ ಮೇಡಮ್ ಒಬ್ರು ಇರ್ತಾರೆ, ಅವರೆಲ್ಲ ಸರ್ವಿಸ್ ಕೊಡ್ತಾರೆ. ಇದು ಕ್ಯಾಶ್ ಕೌಂಟ್ರು. ಇವಾಗ ಪಾಲಿಸೀಸ್ ಎಲ್ಲ ನಾನು ಮಾಡಿರ್ತೀನಲ್ಲ, ಅದು ಪ್ರತಿ ವರ್ಷ ರಿನ್ಯೂವಲ್ ಬರ್ತಾ ಇರುತ್ತೆ. ಪ್ರತಿ ತಿಂಗಳು, 3 ತಿಂಗಳಿಗೆ, 6 ತಿಂಗಳಿಗೆ ಅದನ್ನೆಲ್ಲ ಕಟ್ಸೋದಕ್ಕೆ ಒಂದು ಕ್ಯಾಶ್ ಕೌಂಟ್ರ್ ಇದೆ. ಇಲ್ಲೇ ಬಂದು ಕಟ್ತಾರೆ. ಹೌದು ಸರ್, ಹೌದು. ಅಂದರೆ ನೀವು ಮಾಡೋದು ಈ ಊರಲ್ಲಿ ಮಾತ್ರ? ಇಲ್ಲ, ನಾನು ಎಂಟೈರ್ ಬೆಂಗಳೂರು ಎಲ್ಲ ಸುತ್ತಮುತ್ತಲ ಆಲ್ ಓವರ್ ಇಂಡಿಯಾ ಎಲ್ಲ ಕಸ್ಟಮರ್ಸ್ ಇದ್ದಾರೆ ಸರ್ ನನಗೆ. USA ಎಲ್ಲ UK USA ದುಬೈ ಎಲ್ಲ ಇದ್ದಾರೆ ಸರ್ ನನ್ನ ಕಸ್ಟಮರ್ಸು. ಶ್ರೀನಿವಾಸಪುರದಲ್ಲಿ ಇದ್ಕೊಂಡು? ಹೌದು ಸರ್, ಹೌದು ಸರ್. ಹೌದಾ? ಹೌದು ಸರ್, ಖಂಡಿತ ಸರ್. ಓ, ಸೂಪರ್ ಸರ್. ಎಷ್ಟು ವರ್ಷದ ಜರ್ನಿ ಇದೆ ನಿಮ್ಮದು? ಸರ್, ನಂದು ಇದು 14 ವರ್ಷ ಜರ್ನಿ ಸರ್. ಇದು 14 ವರ್ಷ. 2010 ಶುರು ಮಾಡಿದ್ದೀರಿ? ಹೌದು ಸರ್, ಖಂಡಿತ ಸರ್. ತಾವು ಓದಿದ್ದು SLC ಮಾತ್ರನೇ ಸರ್. ಮಾಡ್ತಿರೋ ಬಿಸ್ನೆಸ್ಸು? ಮಾಡ್ತಾಯಿದ್ದೀವಿ ಸರ್, ಮಾಡ್ತಾಯಿದ್ದೀವಿ. ಸುಮಾರು 1500-2000 ಕಸ್ಟಮರ್ ಬೇಸ್ ಇದೆ. ಎಲ್ಲರಿಗೂ ಸರ್ವಿಸ್ ಕೊಡ್ತಾ ಹೋಗ್ತಾ ಇದ್ದೀನಿ ಸರ್. ವೆರಿ ನೈಸ್. ಹೌದು ಸರ್. ಅಂದರೆ ಈ ಶ್ರೀನಿವಾಸಪುರದಲ್ಲಿ ಮಾತ್ರ ಒಂದು ಕ್ಯಾಶ್ ಕಟ್ತಾರೆ? ಇಲ್ಲ ಸರ್, ಬೇರೆ ಕಡೆ ಹಳ್ಳಿಯಲ್ಲಿರೋರೆಲ್ಲ ಬೇರೆ ಕಡೆ ಮಾಡಿರೋರು ಇವಾಗ ನನಗೆ ಎಲ್ಲ ಕಡೆ ನೀವು ನೋಡಿರ್ಬೋದು. LIC ಅಂದರೆ ಏಜೆಂಟ್ ಏನೋ ಮನೆಯಲ್ಲಿ ಇಟ್ಕೊಂಡು ಮಾಡ್ತಾನೆ. ಹೌದು. ಆದರೆ ಎಂಟೈರ್ ಡಿಸ್ಟಿಕ್ಗೆ ನಾನೊಬ್ಬನೇ ಈ ಥರ ಫುಲ್ ಫ್ಲೆಡ್ಜ್ ಆಫೀಸ್ ಮಾಡಿರೋದು ಸರ್. ಇಡೀ ಕೋಲಾರ ಜಿಲ್ಲೆಗೆ ಗರ್ವವಾಗಿ ಹೇಳ್ಕೊತೀನಿ ಸರ್. ಯಾಕೆ ಅಂದರೆ ನಾನಿವತ್ತು ಪಾಲಿಸೀಸ್ ಮಾಡಿದ್ದೀನಿ, ನನ್ನ ಕಸ್ಟಮರ್ಸ್ಗೆ ಒಂದು ಸರ್ವಿಸ್ ಬೇಕು ಅಂದರೆ LIC ಆಫೀಸ್ಗೆ ಹೋಗಬೇಕು ಅಂತ ಏನಿಲ್ಲ, ನನ್ನಲ್ಲಿ ಬಂದರೆ ನಾನೇ ಸರ್ವಿಸ್ ಕೊಡ್ತೀನಿ ಸರ್. ಈಗ ಎಷ್ಟೋ ಜನ ಪಾಲಿಸಿ ಮಾಡಿರ್ತಾರೆ, ನಾಳೆ ಅವ್ರಿಗೆ ಕಾಣೋದೇ ಇಲ್ಲ. ಸುಮಾರು ಜನ ಏಜೆಂಟ್ಸ್ ಬಗ್ಗೆ ನಾನು ಏನು ತಪ್ಪು ತಿಳ್ತಾ ಇಲ್ಲ. ಬಟ್ ನಾವು ನನ್ನ ಕಸ್ಟಮರ್ ಅಂತ ಇದ್ಮೇಲೆ ಅವ್ರು 20 ವರ್ಷ 25 ವರ್ಷ ನನ್ನನ್ನು ಅಂತ ನಂಬ್ಕೊಂಡಿರ್ತಾರೆ.
ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂದರೆ ನನಗೊಂದು ಆಫೀಸ್ ಅನ್ನೋದು ಬೇಕು. ಅದಕ್ಕೆ 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಆಫೀಸ್ ಮಾಡಿದ್ದೀನಿ ಸರ್. ಸೊ ಇದೇ ಒಂಥರ ಮಿನಿ LIC ಆಫೀಸ್ ಥರ ಇದು. ಖಂಡಿತ ಸರ್, ಹೌದು. LIC ಆಫೀಸಲ್ಲಿ ಏನು ಕೆಲಸ ಆಗುತ್ತೆ ಅಷ್ಟು ಇಲ್ಲ ಆಗುತ್ತೆ. 100% ಆಗುತ್ತೆ ಸರ್. ಇಲ್ಲಿ ಯಾವುದೇ ಕಸ್ಟಮರ್ ನನ್ನ ಹತ್ರ ಪಾಲಿಸಿ ಮಾಡಿದ್ರೆ ಅವರು ಇವತ್ತು ಕಟ್ಟಿದ್ದೀವಿ ಅಂದರೆ ಮರ್ತೋಗ್ಬೇಕು ಸರ್. ನಾಳೆ ಅವರು 20 ವರ್ಷ 25 ವರ್ಷ ಏನು ಮೆಚುರಿಟಿವರೆಗೂ ನಾವೇ ಖಂಡಿತ ಅವ್ರ ಆಫೀಸವರು ಕಳ್ಸಲ್ಲ ಸರ್, ನಾವೇ ಸರ್ವಿಸ್ ಕೊಡ್ತೀವಿ ಅವ್ರಿಗೆ. ವೆರಿ ನೈಸ್. ಹೌದು ಸರ್, ಪ್ರಾಂಪ್ಟ್ ಸರ್ವಿಸ್ 100% ಸರ್. ಬನ್ನಿ ಸರ್, ನೋಡಿ ಇದು ಬಂದ್ಬಿಟ್ಟು ಒಂದು ಆಡಿಟಿಂಗ್ ಆಫೀಸ್ ಅಂತ. ನಮ್ಮದು LICದು ಏನೋ ಫೈಲ್ಸು ಅಥವಾ ಏನಾದರೂ ಇರುತ್ತಲ್ಲ ನೋಡಿ, ಇಲ್ಲಿ ರಿವೆಲ್ಲು ಸರೆಂಡರು ಏನಾದರೂ ಫಾರಮ್ಸ್ ಬೇಕು ಅಂದಾಗ ಎಲ್ಲ ಅಲ್ಲಿ ಇದು ಮಾಡಿರ್ತೀವಿ ಸರ್. ಹಾಂ ಓಕೆ. ಇಲ್ಲಿ ಇದು ಬಂದ್ಬಿಟ್ಟು ನನ್ನ ಪರ್ಸನಲ್ ಆಫೀಸ್ ಸರ್. ಬನ್ನಿ, ರೆಡ್ಡಿ ಅವ್ರ ಆಫೀಸು. ಹೌದು ಸರ್, ನನ್ನ ಚೇಂಬರ್ ಸರ್. ಬನ್ನಿ ಸ್ನೇಹಿತರೆ, ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಅಣ್ಣ ಅಂತ ಕರೆಗೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ಅಣ್ಣನ ಥರ ಇವರು SLC ಓದಿರೋ ಹುಡುಗ, ಪಾಸ್ ಆಗ್ತಿಲ್ಲ. ಪಾಸು ಸರ್. SLC ಪಾಸ್ ಆಗಿರೋ ಹುಡುಗ ಕಾಲೇಜ್ಗೆ ಹೋಗೇ ಇಲ್ಲ. ಇಲ್ಲ ಸರ್, ಹೋಗೇ ಇಲ್ಲ ಸರ್. SLC ಮುಗಿಸಿ ಕಾಲೇಜ್ಗೆ ಹೋಗದಿರೋ ಹುಡುಗ, ಅಂದರೆ ಸ್ಕೂಲ್ ಡ್ರಾಪ್ಔಟ್ ಹುಡುಗ ಎಂಥ ಬಿಸ್ನೆಸ್ ಕಟ್ಟಿದ್ದಾರೆ ನೋಡಿ. ಹೌದು ಸರ್. ಸೊ ನಿಮ್ಮ ಮ್ಯಾನ್ಯುವಲ್ ಟರ್ನ್ ಓವರ್ 1 ಕೋಟಿವರೆಗೂ ಇರುತ್ತೆ ಸರ್. 1-1.25 ಕೋಟಿ 2 ಕೋಟಿ ಇರುತ್ತೆ ಸರ್. ಶ್ರೀನಿವಾಸಪುರದಲ್ಲಿ. ಹೌದು ಸರ್. ನಿಮ್ಮ ಹುಟ್ಟೂರು? ಹೌದು ಸರ್. ಎಲ್ಲ ಹುಟ್ಟಿದವ್ರು ಸಿಟಿ ಹುಡ್ಕೊಂಡು ಹೋಗ್ತಾರೆ? ಇಲ್ಲ ಸರ್, ಏನಿದ್ರು ಹಳ್ಳಿಯಲ್ಲಿದ್ದು ಅಲ್ಲಿ ಜೀವನ ಮಾಡಿಕೊಂಡು ಹಳ್ಳಿಯಲ್ಲಿ ಸಾಧನೆ ಮಾಡಬೇಕು ಅಂತ ನಮ್ಮ ಗುರಿ ಸರ್. ಖಂಡಿತ ಸರ್. ಎಂಥ ಆಫೀಸ್ ಮಾಡಿದ್ರು ಬನ್ನಿ ನೋಡೋಣ. ನೋಡಿ ಸರ್, ಇದು ನನ್ನ ಪರ್ಸನಲ್ ಟೇಬಲ್ಲು. ಇಲ್ಲಿ ಪ್ರತಿ ಆಡಿಟರ್ ಅಂದರೆ ಇವಾಗ ನಮ್ಮ ಹತ್ರ ಪಾಲಿಸೀಸ್ ಎಲ್ಲ ತೊಗೊಂಡಿರ್ತಾರೆ ಸರ್, ಅವ್ರಿಗೆ IT ಫೈಲ್ ಮಾಡಬೇಕು ಪ್ರತಿ ವರ್ಷ. IT ಫೈಲ್ಗೆ ಅಂತ ಬೇರೆ ಕಡೆ ಹೋಗ್ತಾರೆ. ಆದರೆ ನಮ್ಮಲ್ಲಿ ನನ್ನ ಕಸ್ಟಮರ್ಸ್ ಯಾರಾದರೂ ನೀವು IT ಫೈಲ್ ಮಾಡಬೇಕು, ಏನಾದರೂ ಅದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ಬೆಂಗಳೂರಿಂದ ಒಬ್ರು ಆಡಿಟರ್ ಬರ್ತಾರೆ, ಎಲ್ಲ ಆಡಿಟಿಂಗ್ ಮಾಡ್ಕೊಂಡು ನನ್ನ ಕಸ್ಟಮರ್ಸ್ಗೆ IT ಫೈಲ್ ಮಾಡಿಕೊಟ್ಟು ಹೋಗ್ತಾರೆ. ಅದಕ್ಕೆ ಅಂತ ಒಂದು ಸಪ್ರೇಟ್ ಟೇಬಲ್ ಇಟ್ಟಿರೋದು ಸರ್. ಓಕೆ, ನಾನು ಅರ್ಥ ಮಾಡ್ಕೊಂಡು ಉದಾಹರಣೆಗೆ ಈ ನಾವು ಪಾಲಿಸೀಸ್ ಮಾಡಿಸಿದ್ರೆ ಕೆಲವು ಪಾಲಿಸಿಗೆ 80G 85 ಇರುತ್ತೆ. ಹೌದು ಸರ್. ಅದು ಟ್ಯಾಕ್ಸ್ ಡಿಡಕ್ಷನ್ ಬರುತ್ತೆ. ಹೌದು ಸರ್. ನಾವು ಅದನ್ನ ಬೇರೆ ಆಡಿಟರ್ ಹುಡುಕ್ತೀವಿ ವರ್ಷ. ಹೌದು ಸರ್. ನೀವೇ ಮಾಡಿಸ್ತಿರೋದು? ನಮ್ಮ ಕಸ್ಟಮರ್ಸ್ಗೆ ನಾವೇ ಮಾಡ್ತೀವಿ ಸರ್. ವಾವ್. ಅದಕ್ಕೆ ಚಾರ್ಜಸ್ ಇರುತ್ತೆ? ಮಿನಿಮಮ್ ಚಾರ್ಜಸ್ ಇರುತ್ತೆ, ಜಾಸ್ತಿ ಏನಿರಲ್ಲ. ಬಟ್ ಇನ್ ಟೈಮ್ ಸರ್ವಿಸ್ಗೆ ಅದಕ್ಕೊಬ್ರು ಇದ್ದಾರೆ, ಅವ್ರಿಗೆ ಒಂದು ಅಸಿಸ್ಟೆಂಟ್ ಅಂತ ಅವ್ರನ್ನೂ ಇಟ್ಕೊಂಡಿದ್ದೀವಿ ಸರ್. ಸೂಪರ್. ಲ್ಯಾಪ್ಟಾಪಲ್ಲಿ ಎಲ್ಲ ಡೇಟಾ ಇರುತ್ತೆ ನಿಮಗೆ? ಹೌದು ಸರ್. ಇದು ಟ್ಯಾಬು, ಲ್ಯಾಪ್ಟಾಪು ಇದೆ ಸರ್. ಎಲ್ಲ ನಾವು ಅಲ್ಲಿ ಡೇಟಾ ಮೇಂಟೈನ್ ಮಾಡಿರ್ತೀವಿ. ಓಕೆ. ಕಂಪ್ಲೀಟ್ ಸರ್ವಿಸಸ್ ಏನೇ ಬೇಕು ಅಂದರೂ ಎಲ್ಲ ಕೊಡ್ತೀವಿ ಸರ್. ಏನೇನು ಸುಮಾರು ಮೆಡಲ್ಸ್ ಇಟ್ಕೊಂಡಿದ್ದೀವಿ? ಇದೆಲ್ಲ ನನ್ನ ಸಾಧನೆಗಳು ಸರ್. ಪ್ರತಿ ವರ್ಷ ನಾವು ಪಾಲಿಸಿ ಮಾಡಿರೋದು ಪ್ರತಿಯೊಂದಕ್ಕೂ ನೋಡಿ. ಈಗ ಮೊನ್ನೆ ರೀಸೆಂಟ್ ಆಗಿದ್ದು 2024 ಮೊನ್ನೆ ನನಗೆ ಒಂದು ಸಾಧನೆ ಆಗಿರೋದು, ಇದೊಂದು ಸಾಧನೆ. ಸ್ನೇಹಿತರೆ ನೋಡಿ, 23/1 ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಇಂದ್ರಪ್ರಕಾಶ್ ರೆಡ್ಡಿ, ಕೋಲಾರ ಬ್ರಾಂಚ್, MDRT 24. ಏನು MDRT ಅಂದರೆ? MDRT ಅಂದರೆ $1 ಮಿಲಿಯನ್ ರೌಂಡ್ ಟೇಬಲ್ ಅಂತ ಇನ್ಶೂರೆನ್ಸ್ ಫೆಡರೇಷನ್ನಲ್ಲಿ ಒಂದು ಡಿಸಿಗ್ನೇಷನ್ ಸರ್. ಇದೇನು ಅಂದರೆ ವರ್ಲ್ಡ್ ವೈಡ್ USA ಅಲ್ಲಿ ನೋಡಿ, ಇವಾಗ ವ್ಯಾನ್ಕೋವರಲ್ಲಿ ಮೀಟಿಂಗ್ ನಡೆಯುತ್ತೆ. ವ್ಯಾನ್ಕೋವರ್ ಕೆನಡಾ ಅಲ್ಲಿ. ಸೊ ಅಲ್ಲಿಗೆ ನಾವು ಮೀಟಿಂಗ್ಗೆ ಅಂತ ಅಲ್ಲಿ ವರ್ಲ್ಡ್ ವೈಡು ಇಡೀ 120 ಕಂಟ್ರೀಸು ಇನ್ಶೂರೆನ್ಸ್ ಫೆಡರೇಷನಲ್ಲಿ ಯಾರ್ಯಾರಿದ್ದಾರೆ, ಅವ್ರ ಅಚೀವರ್ಸ್ ಯಾರ್ಯಾರಿದ್ದಾರೆ, ಅಲ್ಲಿ 120 ದೇಶದಲ್ಲಿ ನಮ್ಮನ್ನು ಒಬ್ಬರನ್ನ ರೆಕಗ್ನೈಸ್ ಮಾಡಿ ಅಚೀವ್ ಮಾಡೋ ಅಂತ ಒಂದು MDRT. ಅಂದರೆ ಆ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ? ಆ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ವಿದೇಶಕ್ಕೆ ಹೋಗಿದ್ದೀರಾ? ಹೌದು ಸರ್. ಯಾವ ದೇಶಕ್ಕೆ? USA, ಸಿಂಗಾಪುರು, ದುಬೈ, ಮಲೇಷ್ಯಾ ಎಲ್ಲ ಹೋಗಿದ್ದೀವಿ ಸರ್. ಶ್ರೀನಿವಾಸಪುರದಿಂದ? ಹೌದು ಸರ್. ವರ್ಷ ಹೋಗ್ತಿರ್ತೀರಿ? ಖಂಡಿತ ಸರ್. ಈಗ ಸತತವಾಗಿ ನಾನು 8 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ ಸರ್, ವಿದೇಶ ಯಾತ್ರೆ. ಹೌದು ಸರ್. ಇವೆಲ್ಲ ಏನಿವೆಲ್ಲ ಬೇರೆ ಬೇರೆ ಎಲ್ಲ? ಅದು ಪ್ರತಿಯೊಂದು ಪಾಲಿಸಿ ಮಾಡಿದಾಗ, ಪ್ರತಿಯೊಂದು ರಿಪಬ್ಲಿಕ್ ಡೇಗೆ, ಒಂದು ಇಂಡಿಪೆಂಡೆನ್ಸ್ ಡೇಗೆ ನಾವು ಪಾಲಿಸೀಸ್ ಮಾಡಿದಾಗ ನಮಗೆ ಬಂದಿರೋ ಸಾಧನೆ ಇದು ಸರ್. ಮೆಡಲ್ಸ್. ಹೌದು ಸರ್. ಓಕೆ, ಲೆಕ್ಕ ಇಲ್ದಂಗೆ ಇಟ್ಬಿಟ್ಟಿದ್ದೀರಿ? ಹೌದು ಸರ್. ಇಫ್ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂದರೆ ಯಾರು ಬೇಗ ಎದ್ದು ಕೆಲಸ ಮಾಡ್ತಾರೋ ಅವ್ರ ಸಾಧನೆ, ಅವರ ಇದು ಯಶಸ್ಸು ಏನು ಅಂದ್ಕೊಂಡಿದ್ದಾರೋ ಖಂಡಿತ ಸಾಧನೆ ಆಗುತ್ತೆ ಅಂತ ಅದೊಂದು ಪ್ರತಿ ದಿವಸ ನಾವು ನೋಡ್ತಾ ಇದ್ರೆ ಒಂದು ಮೋಟಿವೇಶನ್ ಅಂತ ಹಾಕ್ಕೊಂಡಿದ್ದೀವಿ ಸರ್. ಇಲ್ಲಿ ಇಫ್ ಯು ಏಟ್ ಟುಡೇ ಥ್ಯಾಂಕ್ ಯು ಫಾರ್ಮರ್. ಈಗ ಪ್ರತಿಯೊಂದು ದಿವಸ ನಾವಿರೋದು ರೈತರ ಇದರಲ್ಲಿದ್ದೀವಿ, ಋಣದಲ್ಲಿ. ಪ್ರತಿಯೊಂದು ದಿವಸ ನಾವೇನು ಒಂದು ಅಗಲ ಅನ್ನ ತಿಂತಾ ಇದ್ದೀವೋ ಅದು ಖಂಡಿತ ಒಂದು ರೈತನಿಗೆ ಒಂದು ಸಲಾಮ್ ಹಾಕಬೇಕು ಸರ್. ರೈತ ಇಲ್ಲ ಅಂದರೆ ನಮ್ಮ ದೇಶನೇ ಇಲ್ಲ ಸರ್. ಕರೆಕ್ಟ್. ಸ್ಟಾಫ್ ಇದ್ದಾರೆ ನಿಮಗೆ? ಖಂಡಿತ ಸರ್. ಸ್ಟಾಫ್ 2 ಸ್ಟಾಫ್ ಇದ್ದಾರೆ ಸರ್. ಓಕೆ. ಒಬ್ಬರು ಫೀಲ್ಡಲ್ಲಿ ಪ್ರತಿ ಪಾಲಿಸಿ ರಿನ್ಯೂವಲ್ಸ್ ಕಲೆಕ್ಟ್ ಮಾಡೋದಾಗಲಿ, ಏನೋ ಸರ್ವಿಸ್ ಇರುತ್ತೆ, ನಾಮಿನೇಷನ್ ಚೇಂಜ್ ಇರುತ್ತೆ, ಡೆತ್ ಕ್ಲೈಮ್ ಇರುತ್ತೆ, ಅಂಥದ್ದೆಲ್ಲ ಸರ್ವಿಸ್ ಕೊಡ್ತಾರೆ. ಇನ್ನೊಬ್ಬರು ಆಫೀಸ್ ಸ್ಟಾಫ್ ಲೇಡಿ ಇದ್ದಾರೆ, ಅವ್ರು ಇಂಟಿಮೇಷನ್ಸ್ ಎಲ್ಲ ಮಾಡೋದಕ್ಕೆ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಗ್ರೇಟ್. ಸೊ ಈಗ ನಿಮ್ಮ ಸರ್ವಿಸ್ ಎಲ್ಲೆಲ್ಲಿ ಸಿಗುತ್ತೆ ಸರ್? ಪಾನ್ ಇಂಡಿಯಾ ಎಲ್ಲಿ ಬೇಕಾದರೂ ಹೇಳಿ ಸರ್, ಕೊಡ್ತೀವಿ ಸರ್ವಿಸ್. ಹೇಗೆ ಮಾಡ್ತೀರಿ ಸರ್? ಈಗೆಲ್ಲ ಡಿಜಿಟಲ್ ಆಗಿದೆ ಸರ್, ಆನ್ಲೈನು. ಯಾವ ಬ್ರ್ಯಾಂಚಲ್ಲಿ ಬೇಕಾದರೂ ಪಾಲಿಸಿ ಮಾಡಿರಲಿ, ಅವ್ರಿಗೆ ಏನೇ ಸರ್ವಿಸ್ ಇರಲಿ, ಸಪೋಸ್ ಡೆತ್ ಕ್ಲೈಮ್ ಇರಲಿ, ಯಾರೋ ತೀರ್ಕೊಂಡಿರ್ತಾರೆ ಮನೆಯಲ್ಲಿ, ಅವ್ರದ್ದೇನಾದರೂ ಪಾಲಿಸಿ ಮಾಡಿದರೆ ಅವ್ರ ಸೆಟಲ್ಮೆಂಟ್ ಆಗಲಿ, ಖಂಡಿತ ಎಲ್ಲ ಮಾಡಿಕೊಡ್ತೀವಿ ಸರ್. ನಾವು ಎಲ್ಲ ಮಾಡ್ತೀರಿ? 100% ಸರ್. ಇದೇನು ಸರ್ ಇದು ಮೈ ಡ್ರೀಮ್ ಆಫ್ ಆ್ಯಕ್ಷನು? ಸರ್ ಇದು ಮೈ ಡ್ರೀಮ್ ಆಫ್ ಆ್ಯಕ್ಷನ್ ಏನು ಅಂದರೆ, ನಾನು ಒಂದು ದಿವಸಕ್ಕೆ ಎಷ್ಟು ಮಾಡಬೇಕು, ಒಂದು ತಿಂಗಳಿಗೆ ಎಷ್ಟು ಮಾಡಬೇಕು, ಒಂದು ವರ್ಷಕ್ಕೆ ಎಷ್ಟು ಮಾಡಬೇಕು ಅನ್ನೋದು
ಡ್ರೀಮ್ ಆಫ್ ಆ್ಯಕ್ಷನ್ ಸರ್ ಅದು. ಅಂದರೆ ನಾನು ಇವಾಗ ಪ್ರತಿಯೊಂದು ಒಬ್ರಿಗೂ ಮನುಷ್ಯನಿಗೆ ಗೋಲ್ ಅನ್ನೋದಿರುತ್ತೆ. ಗೋಲ್ ಇಲ್ದಿರ ಇದ್ರೆ ಈಗ ಬೋರ್ಡ್ ಇಲ್ದೇ ಇರೋ ಬಸ್ಸು ಅಂತ ಅಂತೀವಿ. ಬೋರ್ಡ್ ಇದ್ರೆ ನೇರ ಒಂದು ದಿಕ್ಕಿಗೆ ಹೋಗ್ತೀವಿ, ಬೋರ್ಡ್ ಇಲ್ಲ ಅಂದ್ರೆ ಹೆಂಗಂದ್ರೆ ಹೆಂಗೆ ಹೋಗ್ತೀವಿ. ಅದಕ್ಕೆ ಪ್ರತಿಯೊಂದು ಸಾಧನೆಗೂ ಒಂದು ಗೋಲ್ ಅನ್ನೋದಿರಬೇಕು. ಈ ನನ್ನ ಗೋಲು ಸರ್. ಏನು ಗೋಲ್ ಆ್ಯಕ್ಚುಲಿ ನೋಡಿದ್ದೆ, ವರ್ಷಕ್ಕೆ ನಾನು 60 ಲಕ್ಷ ಪ್ರೀಮಿಯಂ ತರಬೇಕು ಅಂತ. ಪ್ರತಿಯೊಂದು ವರ್ಷ ನಮಗೆ ಒಂದು ಅಚೀವ್ಮೆಂಟ್ ಅಂತ ಇರುತ್ತೆ, ಅದು ನಮಗೆ ಒಂದು ಇದಿರುತ್ತೆ. ಅದಕ್ಕೆ ಈಗ ನನ್ನ ವರ್ಷಕ್ಕೆ ಒಂದು 60 ಲಕ್ಷ ಪ್ರೀಮಿಯಂ ತಂದರೆ ನಮ್ಮ ಒಂದು ಸಾಧನೆ ಮತ್ತು ನನ್ನ ಒಂದು ಬೆಳವಣಿಗೆ, ನನ್ನ ಒಂದು ಅಚೀವ್ಮೆಂಟ್ಗೆ, ನಾನು ಏನು ಇಷ್ಟು ವರ್ಷ ಸಾಧನೆ ಮಾಡ್ತಾ ಇದ್ದೀನಿ, ನನ್ನ ಸ್ಥಾನ ಅಲ್ಲಿಗೆ ಉಳಿಬೇಕು ಅಂದರೆ ಅದಕ್ಕೊಂದು ಗೋಲ್ ಅನ್ನೋದು ಹಾಕ್ಕೊಂಡಿದ್ದೀವಿ ಸರ್. ವರ್ಷ 60 ಲಕ್ಷ ರೂಪಾಯಿ ಪ್ರೀಮಿಯಂ ಕಟ್ಟಿಸ್ತೀರಿ? ಹೌದು ಸರ್, ಖಂಡಿತ ಸರ್. ಇದಕ್ಕೆ ಮುಂಚೆ ನನ್ನ ಜೀವನ ಬೇರೆನೇ ಇತ್ತು ಸರ್. ಏನು ಅಂದರೆ ಆ್ಯಕ್ಚುಲಿ ನಾನು ಟ್ರ್ಯಾಕ್ಟರ್ ಮೆಕ್ಯಾನಿಕ್ಕು. 10 ವರ್ಷ ಅಂದರೆ 2010 ಮುಂಚೆ ನನ್ನ ಜೀವನ 10 ವರ್ಷದ ಜೀವನ ಏನಿತ್ತು ಅಂದರೆ, ನಾನೊಂದು ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಾಯಿದ್ದೆ. ನಮ್ಮ ಬ್ರದರ್ದು ಟ್ರ್ಯಾಕ್ಟರ್ ಗ್ಯಾರೇಜ್ ಎಲ್ಲ ಇತ್ತು ಇಲ್ಲೇ 10 ವರ್ಷ ನಾನು ಸ್ಪಾನರ್ ಇಟ್ಕೊಂಡು ಹಳ್ಳಿಗೆ ಹೋಗಿ ಟ್ರ್ಯಾಕ್ಟರ್ ರಿಪೇರಿಗೆ, ಸರ್ವಿಸ್ಗೆಲ್ಲ ಹೋಗಿದ್ದೀನಿ ಸರ್. ಅದಕ್ಕೆ ಮೊದಲು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಅಗ್ರಿಕಲ್ಚರ್ ಸರ್. ನಾವು ಬ್ರದರ್ಸ್ ಎಲ್ಲ ಒಂದು 6 ಜನ, 1 ಸಿಸ್ಟರು. 10 ವರ್ಷ ನನ್ನ ಜೀವನ ತುಂಬ ಕಷ್ಟವಾಗಿತ್ತು ಸರ್. ಅವಾಗ ಪ್ರತಿ ದಿವಸ ಹೋಗ್ಬಿಟ್ಟು ಸ್ಪಾನರ್ ಇಟ್ಕೊಂಡು ಹಳ್ಳಿಯಲ್ಲಿ ರಾತ್ರಿ 12 ಗಂಟೆಯಲ್ಲಿ ಏನಾದ್ರು ರಿಪೇರಿ ಆಯಿತು ಅಂದರೆ ಹೋಗ್ಬಿಟ್ಟು ಒಂದು ಹಳ್ಳಿಯಲ್ಲಿ ಸರ್ವಿಸ್ ಕೊಡೋ ಥರ ಇತ್ತು. ಫಾರ್ ಎಕ್ಸಾಂಪಲ್ ಮಾವಿನಕಾಯಿ ಸೀಸನ್ ಅಂತ ಬರ್ತಾಯಿತ್ತು. ಮಾವಿನಕಾಯಿ ಕಿತ್ಕೊಬಂದು ಇಲ್ಲಿ ಮಂಡಿ ಎಲ್ಲ ಇದೆ, ಮಾವಿನಕಾಯಿ ಮಂಡಿ ಎಲ್ಲ ಇದೆ, ಫುಲ್ ವರ್ಲ್ಡ್ ಫೇಮಸ್ ಇಲ್ಲೆಲ್ಲ, ಯಾರ್ಡ್ ಇದೆ. ಸೊ ಅಲ್ಲಿಗೆ ಟ್ರ್ಯಾಕ್ಟರ್ ಬರೋ ಸಮಯದಲ್ಲಿ ಅಥವಾ ಲೋಡು ಇರೋ ಸಮಯದಲ್ಲಿ ಟ್ರ್ಯಾಕ್ಟರ್ ಕೆಟ್ಟೋಗ್ಬಿಡೋದು. ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ರಿಪೇರಿ ಆಗೋದು. ಫೋನ್ ಮಾಡೋರು, ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ ಕೊಟ್ಟು ರಾತ್ರಿ ಆ ಟ್ರಾಲಿ ಕೆಳಗಡೆನೆ ಮಲಗಿ ಜೀವನ ಮಾಡ್ಕೊಂಡು ಬಂದಿರೋ ಅಂಥ ಕಷ್ಟ ನೋಡಿರೋದ್ರಿಂದ, ಕಷ್ಟ ಅನ್ನೋದು ನಮಗೇನು ಅಭ್ಯಾಸ ಆಗೋಗಿದೆ ಸರ್ ಆವಾಗಿಂದ. ಆ ಟ್ರ್ಯಾಕ್ಟರ್ ಸರ್ವಿಸ್ದು 10 ವರ್ಷ ಮಾಡ್ಕೊಂಡು ಬಂದಮೇಲೆ ಅಲ್ಲಿಗೆ ನಮ್ಮ ಫ್ರೆಂಡ್ ಒಬ್ಬರು TV ಸುಧೀರ್ ಅಂತ ಬರ್ತಾಯಿದ್ರು. ಅವ್ರ ಹತ್ರ ನಾನು 464 ರೂಪಾಯಿದು ಒಂದು ಪಾಲಿಸಿ ಮಾಡಿದ್ದೆ, 3 ತಿಂಗಳಿಗೊಂದ್ಸತಿ 464 ರೂಪಾಯಿ ಕಟ್ಟೋ ಥರ ನಾವು ಮಾಡಿದ್ವಿ. ಅದು ನಮ್ಮ ಅಣ್ಣನೇ ಕಟ್ತಾ ಇದ್ರು ಅದೇ ಪಾಲಿಸಿನ. ಸೊ ಅವ್ರಿಗೆ ಪ್ರಮೋಷನ್ ಬಂತು. ಅವರು ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ರು ಇದೇ ಊರಲ್ಲಿ. ಅವ್ರಿಗೆ ಪ್ರಮೋಷನ್ ಬಂದಾಗ ನನ್ನಲ್ಲಿ ಏನು ನೋಡಿದ್ರೂ ಗೊತ್ತಿಲ್ಲ, ನನಗೊಬ್ಬ ಒಳ್ಳೆ ವ್ಯಕ್ತಿ, ಸರ್ವಿಸ್ ಕೊಡೋ ಅಂಥ ವ್ಯಕ್ತಿ ಬೇಕು, ನನ್ನ ಪಾಲಿಸೀಸ್ದೆಲ್ಲ ಸರ್ವಿಸ್ ಕೊಡಬೇಕು, ಒಂದು ವ್ಯಕ್ತಿ ಬೇಕು ಅಂತ ಹೇಳ್ಬಿಟ್ಟು ಬಂದರು. ನಿನಗೆ ಇಂಗ್ಲೀಷ್ ಎಲ್ಲ ಸ್ವಲ್ಪ ಫ್ಲೂಯೆನ್ಸಿ ಇದೆ, ಸರ್ವಿಸ್ ಕೊಡೋಕ್ಕೆ ನೀನು ಒಳ್ಳೆ ಯೋಗ್ಯ, ಮತ್ತು ನಿನ್ನ ಹತ್ರ ಏನು ದುಡ್ಡಿನ ವ್ಯವಹಾರದಲ್ಲಿ ನೀಟಾಗಿದೆಯಾ, ನಾನು ಏನು ನೋಡಿದ್ದೀನಿ, ನೀನು ನನ್ನ ಕಸ್ಟಮರ್ಸ್ಗೆಲ್ಲ ಸರ್ವಿಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಸರ್. ಸರಿ ಅಂತ ಆಯಿತು ಅಂತ 3 ವರ್ಷ ನಾನೇನು ವಿತೌಟ್ ಇನ್ಕಮ್ ಏನು ಅವ್ರದ್ದು ಆಶಿಸಿದೆ. 3 ವರ್ಷ ಪ್ರತಿಯೊಂದು ಕಸ್ಟಮರ್ಗೂ ನಾನು ಅಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡೆ ಆ ಸರ್ವಿಸ್ ಕೊಡ್ತಾ ಬಂದೆ ಸರ್. ಏನು ಸರ್ವಿಸ್ ಅಂದರೆ ಅದು? ಸರ್ವಿಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ಕಟ್ಟಬೇಕು ಅವರು, 3 ತಿಂಗಳದ್ದು 6 ತಿಂಗಳದ್ದು ವರ್ಷದ ಪ್ರೀಮಿಯಂ ಇರುತ್ತೆ. ಆ ಕಸ್ಟಮರ್ ಹತ್ರ ಹೋಗಿ ಆ ಪ್ರೀಮಿಯಂ ತೊಗೊಬಂದು, ಮುಂಚೆ ಆವಾಗ ಇಲ್ಲಿ ಆಫೀಸ್ ಇರಲಿಲ್ಲ, ಇಷ್ಟು ದುಡ್ಡು ಕಲೆಕ್ಟ್ ಮಾಡಿ ಕೋಲಾರ ಇಲ್ಲಿಂದ 28 ಕಿಲೋಮೀಟ್ರು, ಆ ದುಡ್ಡು ತೊಗೊಂಡೋಗ್ಬಿಟ್ಟು ಕ್ಯಾಶ್ ಕೌಂಟ್ರಲ್ಲಿ ಕಟ್ಟಿ ಆ ರೆಸಿಪ್ಟ್ ತೊಗೊಬಂದು ಕಸ್ಟಮರ್ಸ್ಗೆಲ್ಲ ಕೊಡ್ತಾಯಿದ್ದೀವಿ ಸರ್. ಫ್ರೀಯಾಗಿ 3 ವರ್ಷ ಸರ್. ಹೌದು. ಸೊ ಅದಾದಮೇಲೆ ನನಗೆ ಏಜೆನ್ಸಿ ತೊಗೋಬೇಕು ಅಂತ ಕೆ ಬಾಲಚಂದರ ಅಂತ ಹೇಳ್ಬಿಟ್ಟು ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಅಂತೀವಿ ನಮ್ಮ ಇದರಲ್ಲಿ, ಅವ್ರು ಬಂದು ಆಯಿತು ನೀನು ಏಜೆನ್ಸಿ ತೊಗೋ ಅಂತೇಳಿ, LIC ಏಜೆನ್ಸಿ ತೊಗೋ, ಬಿಸ್ನೆಸ್ ಮಾಡು, ನೀನು ಚೆನ್ನಾಗಿ ಮಾಡ್ತೀಯ ಅಂತೇಳಿ ಇದು ಮಾಡಿದ್ರು ಸರ್. ಎಕ್ಸಾಮ್ ಪಾಸ್ ಮಾಡೋದಕ್ಕೆ ನಾನು 5 ಸತಿ ಫೈಲು ಸರ್. ಆ್ಯಕ್ಚುಲಿ ಏಜೆನ್ಸಿ IRDA ಎಕ್ಸಾಮ್ ಅಂತ ಇರುತ್ತೆ, ಜಯನಗರ್ JP ನಗರಲ್ಲೆಲ್ಲ ಎಕ್ಸಾಮ್ ಇರುತ್ತೆ ಆನ್ಲೈನೆಲ್ಲ. 5 ಸತಿ ಕರ್ಕೊಂಡೋದ್ರು, 5 ಸತಿ ಫೈಲು ಸರ್. ಸ್ವಲ್ಪ ಟಫ್ ಇತ್ತು. ನನ್ನ ಜೊತೆ ಬಂದವರೆಲ್ಲ ಪಾಸ್ ಆಗೋರು. ಪಾಸಾಗಿ ನೋಡಿ ಅವ್ರು ಹೇಳ್ತಾಯಿದ್ರು, ನೋಡಿ ಸಣ್ಣ ಎಕ್ಸಾಮ್ ಈಸಿ ಇದೆ, ಅವ್ರು ಪಾಸ್ ಆಗ್ತಾಯಿದ್ರು, ನೀವು ಪಾಸ್ ಆಗ್ತಾ ಇಲ್ಲ ಅಂತ. ಆದರೆ ಇವತ್ತು ಹೇಳ್ತೀನಿ ಸರ್, ಯಾರ್ಯಾರು ಪಾಸ್ ಆಗಿದ್ದಾರೋ ಈ ಫೀಲ್ಡಲ್ಲಿ ಇಲ್ಲ ಸರ್, ಯಾರೂ ಇಲ್ಲ ಸರ್, ಅವ್ರದ್ದು ಯಾರ್ದು ಏಜೆನ್ಸಿ ಇಲ್ಲ. ನಾನು ಫೈಲ್ ಆದಾಗ ನಮ್ಮ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು, ಅಲೆಕ್ಸಾಂಡರ್ ದಂಡಯಾತ್ರೆ. ಈ ಸತಿ ಒಂದು ಸತಿ ಲಾಸ್ಟ್ ಚಾನ್ಸು, ನೀನು ಎಕ್ಸಾಮ್ ಅಟೆಂಡ್ ಮಾಡು, ಫೈಲ್ ಆಗಿದ್ರೆ ನಾನು ಮತ್ತೆ ನೀನು ಮಾತಾಡೋದಿಲ್ಲ ಅಂತ. ಸರಿ ಸರ್, ನನಗೆ ಯಾಕೋ LIC ಅಂದರೆ ಇಡಿಸಿಲ್ಲ, ಇದೇನೋ ತಲೆನೋವು ಕೆಲಸ ಇದು, ಬೇಡ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ನಾನು ಒಂದು ಸತಿ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಫೈಲ್ ಆದರೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ನಿಮ್ಮ ಸವಾಸಕ್ಕೆ ಬರೋ ಯಾಕೋ ಸರಿ ಇಲ್ಲ ಇದು ಅಂತ ಹೇಳ್ಬಿಟ್ಟು ಅಂದೆ. ಸರಿ, ಮತ್ತೆ ಹೋಗಿ ಎಕ್ಸಾಮ್ ಬರೆದೆ, ದೇವರ ಅದೃಷ್ಟಕ್ಕೆ ಪಾಸ್ ಆಗಿಬಿಟ್ಟೆ. 5ನೇ ಅಟೆಂಪ್ಟ್ ಪಾಸ್ ಆದೆ. ಆವತ್ತು ನನ್ನ ಹಿಂದೆ 5-6 ಜನ ಇದ್ರಲ್ಲ, ಅವರು ಒಂದು 6 ತಿಂಗಳು ವರ್ಷ ನನ್ನ ಜೊತೆ ಪ್ರಯಾಣ ಮಾಡಿದ್ರು. ಅವ್ರದ್ದೆಲ್ಲ ಏಜೆನ್ಸಿ ಹೊಟ್ಟೋಯ್ತು. ನಾನು ಇವತ್ತು 2010 ಇದುವರೆಗೂ 14 ವರ್ಷ ಸತತವಾಗಿ ಒಂದೊಂದು ಮೆಟ್ಲೆ ಸಕ್ಸಸ್ ಮಾಡ್ಕೊಂಡೇ ಬಂದಿದ್ದೀನಿ ಸರ್. ಫೈಲರ್ ಅನ್ನೋದೇ ಇಲ್ಲ ಅವತ್ತಿಂದ ಇವತ್ತವರೆಗೂ.
ಪ್ರತಿಯೊಂದು ಊರಿಗೂ ಒಂದು ಹಳ್ಳಿಗೂ ಬ್ಯಾಗ್ ತೊಗೊಂಡೋಗಿ ಹಳ್ಳಿ ಪಾಲಿಸಿ ತೊಗೊಂಡು ಬಂದು ಕೊಟ್ಟು ಅವ್ರಿಗೆ ಪಾಲಿಸಿ ಕೊಟ್ಟು ಅವರು ಈಗ ಎಲ್ಲರೂ ಹೇಳ್ತಾರೆ ಸರ್, ನಮ್ಮಲ್ಲಿ ಇನ್ಶೂರೆನ್ಸ್ ಅಂದಾಗ ನಾವೇನು ಹೇಳ್ತೀವಿ ಅಂದರೆ ಎಲ್ಲರದ್ದು ಡೇಟ್ ಆಫ್ ಬರ್ತ್ ಗ್ಯಾರಂಟಿ ಇದೆ ಸರ್, ಡೇಟ್ ಆಫ್ ಡೆತ್ ಯಾರ್ದು ಗ್ಯಾರಂಟಿ ಇದೆಯಾ ಸರ್? ಇಲ್ಲ. ಅದಕ್ಕೆ ದಯವಿಟ್ಟು ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಮನೆಗೆ ಒಂದು ಸೆಕ್ಯೂರಿಟಿ ಅಂತ ಮಾಡಿ ಅಂತ. ಮನೆ ಕಟ್ತಾರೆ, ಸಾಲ ಮಾಡ್ತಾರೆ, ಕಾರ್ ತೊಗೊತಾರೆ, ಸಾಲ ಮಾಡ್ತಾರೆ, ಮೊಬೈಲ್ ತೊಗೊತಾರೆ, ಸಾಲ ಮಾಡ್ತಾರೆ. LIC ಮಾಡ್ರಪ್ಪ ಅಂದರೆ ಬೇಡ, ನಮಗೆ ಯಾವಾಗೋ ಬರೋ ದುಡ್ಡು ನಮಗೇನಕ್ಕೆ ಅಂತಾರೆ ಜನ. ಆದರೆ ಹೇಳ್ತೀನಿ ಸರ್, ಇವತ್ತು LIC ಬಾಂಡ್ ಅನ್ನೋದು ಒಂದು ಪೇಪರು. ಇವತ್ತು ಮನೆಯಲ್ಲಿ ಈ ಪೇಪರ್ಗೆ ಅಂತ ನೀವು ಕಾಪಾಡ್ಕೊಂಡು ಬಂದರೆ ಇವತ್ತು ಪೇಪರೇ, ನಾಳೆ ನಾವು ಯಾವಾಗ ಮಲಗ್ತೀವೋ ಈ ಪೇಪರ್ ಎದ್ದೇಳುತ್ತೆ ಸರ್ ಕೆಲಸ ಮಾಡೋದಕ್ಕೆ. ಅದು ನಮಗೋಸ್ಕರ ಕೆಲಸ ಮಾಡುತ್ತೆ ಸರ್. 15 ವರ್ಷ ನೀವು ಇದನ್ನು ಕಾಪಾಡಿ ನಿಮಗೆ ಲೈಫ್ ಲಾಂಗ್ ಕೆಲಸ ಕಾಪಾಡುತ್ತೆ ಸರ್ ಇದು. ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ಏನು ಹೇಳ್ತೀವಿ ಅಂದರೆ, ಈಗ ನಮ್ಮ ಮನೆಯಲ್ಲಿ ಮಕ್ಕಳಿಬ್ರು ಇರ್ತಾರೆ ಸರ್, 3ನೇ ಮಗು ಅಂತ ಇದನ್ನು ಕಾಪಾಡಿ ಸರ್. ನಾಳೆ ಮಕ್ಕಳಿಬ್ಬರು ಕಾಪಾಡ್ತಾರೋ ಇಲ್ವಾ, ಗ್ಯಾರಂಟಿ ಬರೆದು ಕೊಡ್ತೀನಿ, ಇದು ಕಾಪಾಡುತ್ತೆ ಸರ್. ಸಾಕಿದ ಮಕ್ಕಳು ಕೈ ಬಿಡ್ಬೋದು 100% ಸರ್. ಸುಮಾರು ಜನ ನೋಡಿ, ಈಗ ನಾನು ಯಾರಿಗೂ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಫಿಲಿಮ್ ಫೀಲ್ಡಲ್ಲಿ ನೋಡಿ ಸುಮಾರು ಜನ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಹೋಗಿರುತ್ತೆ, ಅವ್ರ ರಿಟೈರ್ಮೆಂಟ್ ಸ್ಟೇಜ್ಗೆ ಎಂತಿ ಮಕ್ಕಳನ್ನೆಲ್ಲ ಬೀದಿಗೆ ಬಿಟ್ಬಿಟ್ಟಿರ್ತಾರೆ ಸರ್. ಮಕ್ಕಳು ತುಂಬ ನವೀನ ಸಂಗತಿ ಸರ್, ನಿಜವಾಗ್ಲು ಅದು ಹೇಳ್ಬೇಕಂದ್ರೆ. ಪಾಪ ಅವರೆಷ್ಟು ಕಷ್ಟ ಬಿಡು. ಎಕ್ಸಾಂಪಲ್ ರೈಮಂಡ್ಸ್ ಶೋರೂಮ್ ಓನರ್ನ ನೋಡಿ ಸರ್, ನೀವು ಸುಮಾರು ಪೇಪರಲ್ಲೆಲ್ಲ ನೋಡಿರ್ಬೋದು. ರೈಮಂಡ್ ಶೋರೂಮು ಒಂದು ಬ್ರ್ಯಾಂಡ್ ಕಟ್ಟೋದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಅವರು ಸಾಮ್ರಾಜ್ಯ ಕಟ್ಟೋದಕ್ಕೆ ಎಷ್ಟು ವರ್ಷಗಳಿಂದ ರೈಮಂಡ್ಸನ್ನು ಒಂದು ಬ್ರ್ಯಾಂಡ್ ಕಟ್ಟಿರ್ತಾರೆ. ನೀವು ಎಲ್ಲ ಪೇಪರಲ್ಲಿ ನೋಡಿ, ಇಲ್ಲ ಗೂಗಲಲ್ಲಿ ನೋಡಿರಿ. ಇವತ್ತು ಅವ್ರ ತಂದೆಗೆ ಮನೆ ಇಲ್ಲ, ಅವ್ರ ತಂದೆ ಮಾಡಿದ ತಪ್ಪೇನು ಅಂದರೆ ಎಂಟೈರ್ ಆಸ್ತಿನ ಮಕ್ಕಳ ಹೆಸ್ರಿಗೆ ಬರೆದ್ರು, ಅವ್ರನ್ನ ತಗೊಂಡೋಗಿ ಬೀದಿಗೆ ಹಾಕಿದ್ರು. ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರೆ ಸರ್ ಆ ರೈಮಂಡ್ ಶೋರೂಮ್ ಓನರು. ದ ಕಂಪ್ಲೀಟ್ ಮ್ಯಾನು ಸರ್. ಕಂಪ್ಲೀಟ್ ಮ್ಯಾನ್ ಬಿಡ್ಬೋದು. ಹೌದು. ಯಾಕೆ ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಸುಮಾರು ಜನ ಮಾಡಿರಲ್ಲ ಸರ್. ಗಾಡಿ ಓಡ್ತಾ ಇರುತ್ತೆ, ನಡೆಯೋವಾಗ ಚೆನ್ನಾಗಿದೆ ಅಂತ ಓಡ್ತಾ ಇರುತ್ತೆ. ಆ ನಡೆಯೋವಾಗ ನಮಗೆ ಅಂತ ಏನಾದರೂ ಒಂದು ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನಿಂಗು, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಅಂತ ಮಾಡದಿರ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ ಸರ್. ಏನಾಗಲಿ ಮುಂದೆ ಸಾಗುನಿ